ಜಡ್ಜ್ಮೆಂಟ್ಗೆ ಸಿಗ್ದಲೇ ಇರೋ ಸಿನಿಮಾಗಳು ಒಂದು ಕಡೆ ಆದ್ರೆ ಪಾಸಿಟಿವ್ ನೆಗೆಟಿವ್ ಎರಡು ಓವರ್ಲ್ಯಾಪ್ ಆಗಿ ಬರೋ ಕಂಟೆಂಟ್ಗಳೇ ಬೇರೆ ಥರ. ಸೊ ಅಂಥ ಲೀಸ್ಟಿಗೆ ಈಗ ಈ ಸಿನಿಮಾ ಕೂಡ ಸೇರ್ಕೊಳ್ತಾ ಇದೆ. ರಕ್ಕಸ ಪುರದೋಳ್ ಇದು ರವಿ ಸಾರಂಗ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಕಥೆ ವಿಚಾರಕ್ಕೆ ಬಂದ್ರೆ ಸಸ್ಪೆಂಡ್ ಆಗಿರೋ ಇನ್ಸ್ಪೆಕ್ಟರ್ ಶಿವ ಈಗ ಅವನನ್ನ ಅಬ್ಸರ್ವೇಷನ್ ಮೇಲೆ ಲೋ ಕ್ರೈಮ್ ರೇಟ್ ಇರೋ ಒಂದು ಊರಿಗೆ ಅಪಾಯಿಂಟ್ ಮಾಡಿ ಕಳಿಸ್ತಾರೆ. ಬಟ್ ಅಲ್ಲಿ ನಡೆಯೋದೆಲ್ಲ ವಿಚಿತ್ರಗಳೇ. ಸೊ ಅದು ಯಾವ ತರದ ಊರು, ಅಲ್ಲಿಗೆ ಹೋದ್ಮೇಲೆ ಏನೇನಾಯ್ತು ಅಂಡ್ ಇಲ್ಲಿರೋ ಮಿಸ್ಟ್ರಿ ಏನು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಪ್ಲಾಟ್ ಅಂತ ಹೇಳ್ಬೋದು. ಒಳ್ಳೆ ಕಥೆ ಇದೆ, ತಗೊಂಡಿರೋ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ, ನೋಡ್ತಾ ನೋಡ್ತಾ ಅಲ್ಲಿರೋ ಪ್ರಪಂಚ ಕೂಡ ನಮ್ಮನ್ನ ಅಷ್ಟೇ ಚೆನ್ನಾಗಿ ಒಳಗೆ ಎಳ್ಕೊಳ್ತಾ ಹೋಗುತ್ತೆ. ಮೈನ್ಲಿ ಇದರ ಪ್ರೆಸೆಂಟೇಷನ್, ಮೊದಲೇ ಒಂದಷ್ಟು ತೊಂದರೆಗೆ ಸಿಲುಕಿರೋ ಇನ್ಸ್ಪೆಕ್ಟರ್, ಅವನ ಹಿನ್ನೆಲೆ, ನಂತರ ಅವನು ಬರೋ ಊರು, ಆ ಜಾಗ, ಅಲ್ಲಿನ ಜನ, ಆಕ್ಟಿಂಗ್ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕಿಟ್ರೆ ನಡೆಯೋ ಪ್ರತಿ ಘಟನೆಯನ್ನ ಸಹ ಆದಷ್ಟು ನ್ಯಾಚುರಲ್ ಆಗಿ ತೋರ್ಸೋದಕ್ಕೆ ನೋಡಿದ್ದಾರೆ. ಆ ಫೀಲ್ ನಮಗೆ ಒಳಗಿಳಿದಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಪರ್ಟಿಕ್ಯುಲರ್ಲಿ ಕೊನೆಯ 30-35 ನಿಮಿಷ ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆಗಿತ್ತು. ಸ್ಕ್ರೀನ್ ಪ್ಲೇ ಕೂಡ ತುಂಬಾ ಟೈಟ್ ಆಗಿ ಇಟ್ಟಿದ್ದಾರೆ ಆ ಭಾಗದಲ್ಲಿ. ಈವನ್ ಫ್ಲಾಶ್ ಬ್ಯಾಕ್ ಪೋರ್ಷನ್ಸ್ ಕೂಡ ಸಖತ್ತಾಗಿ ವರ್ಕ್ ಆಯ್ತು ಅಂತಾನೆ ಹೇಳ್ತೀನಿ. ಸ್ಪೆಷಲಿ ವಿಲನ್ ಪಾತ್ರ, ಅವರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ ಆರ್ಕ್, ಪರ್ಫಾರ್ಮೆನ್ಸ್ ಅಬ್ಬಾ ಹೆವಿ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ಪಾತ್ರನ. ಇನ್ನು ವಿಜುವಲ್ಸ್, ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಇದೇನೆ. ಆಲ್ಮೋಸ್ಟ್ ಮಂಡ್ಯ ಮಳವಳ್ಳಿ ಸುತ್ತ ಮಾತಾಡೋ ಭಾಷೆ, ಆ ಪ್ರದೇಶ, ಬಟ್ ಅಲ್ಲಿ ಒಂದು ಇಮ್ಯಾಜಿನರಿ ವರ್ಲ್ಡ್ ಅಂತ ಸೃಷ್ಟಿ ಮಾಡಿ ಅದನ್ನ ಎಫೆಕ್ಟಿವ್ ಆಗಿ ಕಟ್ಕೊಡೋದ್ರಲ್ಲಿ ಇದರ ಸಿನಿಮಾಟೋಗ್ರಫಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಅನ್ಬೋದು. ಪರ್ಟಿಕ್ಯುಲರ್ಲಿ ಆ ನೈಟ್ ವಿಜುವಲ್ಸ್, ಅಲ್ಲಿ ತಂದಿರೋ ಲೈಟಿಂಗ್, ಆ ಫ್ರೇಮ್ಗಳು, ಆಲ್ಸೋ ಕಲರ್ ಗ್ರೇಡಿಂಗ್ ನ ಸೇರಿ ಎಂಟೈರ್ ವಿಜುವಲ್ಸ್ ಇಂಪ್ರೆಸಿವ್ ಆಗಿ ಕಾಣುತ್ತೆ. ಸ್ಪೆಷಲಿ ಪ್ರೀ ಇಂಟರ್ವಲ್ ಚೇಸಿಂಗ್ ಎಪಿಸೋಡ್ ಒಂದಿದೆ, ಲೈಕ್ ತುಂಬಾ ನೀಟ್ ಆಗಿ ಕ್ವಾಲಿಟಿ ಡ್ರಾಪ್ ಆಗದೆ ಇರೋ ತರ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದನ್ನ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಆಗ್ಲೇ ಹೇಳಿದ ಹಾಗೆ ವಿಲನ್ ಪಾತ್ರನ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆಕ್ಟರ್ ಹೆಸರು ಗೊತ್ತಿಲ್ಲ, ಬಟ್ ಇರೋಂತ ಸ್ಪೇಸ್ ಅಲ್ಲೇ ಸಿನಿಮಾಗೆ ಒಂದೊಳ್ಳೆ ತೂಕನ ತಂದಿದ್ದಾರೆ. ಹಾಗೆ ರಾಜ್ ಬಿ ಶೆಟ್ಟಿ ಅವರು ಆಸ್ ಯೂಶುವಲ್ ಚೆನ್ನಾಗಿ ಕಾಣಿಸ್ಕೋತಾರೆ. ಸ್ಕ್ರೀನ್ ಟೈಮ್ ಕೂಡ ಜಾಸ್ತಿನೇ ಇದೆ. ಇದ್ರ ಜೊತೆಗೆ ಚಿಕ್ಕ ಹುಡುಗಿ, ಹೆಂಡತಿಯಾಗಿ ಸ್ವತಿಷ್ಠ ಅವರು ಆ ಪಾತ್ರಗಳನ್ನ ಲೇಯರ್ ಆಗಿ ಬಳಸ್ಕೊಂಡಿದ್ದಾರೆ. ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಇನ್ನು ಇಲ್ಲಿರೋ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಅದು ಇದರ ಟ್ರೀಟ್ಮೆಂಟ್. ಇಂಟರ್ವಲ್ ಆದ್ಮೇಲೆ ಒಂದಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆಗೋ ಈ ಸಿನಿಮಾ ಆಕ್ಚುಲಿ ಶುರುವಿನಿಂದಾನೇ ಏನೋ ಸಸ್ಪೆನ್ಸ್ ಇದೆ, ಮಿಸ್ಟ್ರಿ ಇದೆ, ಈಗ ಇನ್ನೇನು ಬಂದೇ ಬಿಡ್ತು ಅನ್ನೋ ತರ ಫೀಲ್ ಮಾಡಿಸ್ತಾನೆ ಇರ್ತಾರೆ. ಬಟ್ ಲಿಟ್ರಲಿ ಅಲ್ಲಿ ಏನೇನು ಇರ್ಲಿಲ್ಲ. ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಚೆನ್ನಾಗಿದೆ, ಬಟ್ ಅದನ್ನ ಬಳಸಿರೋ ರೀತಿ ಇದೆಯಲ್ಲ ಕಂಪ್ಲೀಟ್ಲಿ ಇಮ್ಮೆಚೂರ್ ಅಂತ ಹೇಳ್ತೀನಿ. ಲೈಕ್ ಸುಮಾರು ಕಡೆ ಮ್ಯೂಸಿಕ್ ಡಾಮಿನೇಟ್ ಮಾಡ್ಬಿಟ್ಟಿದೆ ಸೀಕ್ವೆನ್ಸ್ ಗಳನ್ನ. ಆದ್ರೆ ಸ್ಕ್ರೀನ್ ಮೇಲೆ ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಲ್ಲಿ ಏನು ಇರೋದೇ ಇಲ್ಲ. ಬಟ್ ಸ್ಟಿಲ್ ಟೆಕ್ನಿಕಲಿ ಅದನ್ನ ಎಲಿವೇಟ್ ಮಾಡೋದಕ್ಕೆ ನೋಡ್ತಾನೆ ಇರ್ತಾರೆ. ಸೊ ಅದು ಒಂದ್ ರೀತಿ ಓವರ್ ದ ಟಾಪ್ ಆಗೋಯ್ತು. ಅದನ್ನ ಇನ್ನೂ ಬೆಟರ್ ಆಗಿ ಟ್ರೀಟ್ ಮಾಡಬಹುದಾಗಿತ್ತು. ಇನ್ನು ಸ್ಕ್ರೀನ್ ಪ್ಲೇ ವಿಷಯದಲ್ಲಿ ಕೊನೆಯ 30 ನಿಮಿಷ ಏನಿದೆ ಅದು ಸೆಗ್ಮೆಂಟಲ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಟ್ರೆ ಓವರ್ ಆಲ್ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಇರ್ಲಿಲ್ಲ. ಪೇಪರ್ ಮೇಲಿರೋ ಐಡಿಯಾ ಇಂಟ್ರೆಸ್ಟಿಂಗ್ ಆಗೇ ಇತ್ತು ಅಂತ ಅನ್ಸತ್ತೆ, ಗೊತ್ತಿಲ್ಲ. ಆದ್ರೆ ಅದನ್ನ ಪೋರ್ಟ್ರೇ ಮಾಡುವಾಗ ಸ್ಕ್ರೀನ್ ರೈಟಿಂಗ್ ಅಲ್ಲಿ ಇರ್ಬೇಕಾಗಿದ್ದಂತ ಫ್ಲೋ ನನಗೆಲ್ಲೂ ಕಾಣ್ಲೇ ಇಲ್ಲ. ಸ್ಪೆಷಲಿ ಇಲ್ಲಿರೋ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಸಿಕ್ಕಾಪಟ್ಟೆ ಚೆಲ್ಲಾಪಿಲ್ಲಿ ಆಗಿದೆ. ಸೀಕ್ವೆನ್ಸ್ ಗಳು ಜಂಪ್ ಆಗಿ ಹೋಗ್ತಾ ಇರ್ತವೆ, ಕಂಟಿನ್ಯೂಟಿ ಅನ್ನೋದು ಸಿಗಲ್ಲ. ಹಾಗೆ ವಿಚಾರಣೆ ಹಂತದಲ್ಲಿ ಸಿಗೋ ಲೀಡ್ಗಳು, ಟ್ವಿಸ್ಟ್ಗಳು, ಆ ಕೇಸ್ನ ಸಾಲ್ವ್ ಮಾಡಿದಂತ ರೀತಿ ಇದೆಯಲ್ಲ, ಎಲ್ಲೂ ಎಫರ್ಟ್ ಅನ್ನೋದೇ ಕಾಣ್ಲಿಲ್ಲ. ಐ ಮೀನ್ ಅಷ್ಟೊಂದು ಸುಲಭ ಮಾಡ್ಕೋಬಾರ್ದಾಗಿತ್ತು, ಬಿಕಾಸ್ ಲಾಜಿಕಲಿನೂ ಅದು ಕನೆಕ್ಟ್ ಆಗಲ್ಲ. ಸೊ ಬರವಣಿಗೆಯಲ್ಲಿ ಆ ಕಾಂಪ್ಲೆಕ್ಸಿಟಿ ಬೇಕಾಗಿತ್ತು, ಅದನ್ನ ತಂದಿದ್ರೆ ಚೆನ್ನಾಗಿರೋದು. ಟೋಟಲ್ ಆಗಿ ಇಟ್ಸ್ ಅನ್ ಅಬೋ ಅವರೇಜ್ ಟು ಡೀಸೆಂಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಕೊನೆಯ 30-35 ನಿಮಿಷ ಎಷ್ಟು ಎಫೆಕ್ಟಿವ್ ಆಗಿ ಬಂದಿದೆಯಲ್ಲ, ಅದು ಇಡೀ ಸಿನಿಮಾದಲ್ಲೂ ರಿಫ್ಲೆಕ್ಟ್ ಆಗಿದ್ರೆ ಇದು ಖಂಡಿತ ಇನ್ನೂ ಒಳ್ಳೆ ಅನುಭವನ ಕೊಟ್ಟಿರೋದು. ಆಲ್ಸೋ ಕ್ಯಾರೆಕ್ಟರ್ ರೈಟಿಂಗ್, ಅವರ ಸುತ್ತ ಇಟ್ಟಿರೋ ಡೀಟೇಲ್ಸ್ ಇಷ್ಟ ಆಗತ್ತೆ. ಹೆಂಡತಿ ರೂಪ, ಎದುರು ಮನೆ ಪುಟ್ಟ ಹುಡುಗಿ, ಅಲ್ಲಿ ಇಟ್ಟಿರೋ ಕಾರಣಗಳು ಚೆನ್ನಾಗಿದ್ವು. ಬಟ್ ಅದೇ ಇಂಟೆಲಿಜೆನ್ಸ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಇರ್ಲಿಲ್ಲ. ಅದರಿಂದಾನೇ ಮಧ್ಯೆ ಡಿಸ್ಕನೆಕ್ಟ್ ಆಗಿದ್ದು, ಸೀಕ್ವೆನ್ಸ್ ಗಳು ಓವರ್ ದ ಟಾಪ್ ಅನ್ಸೋದಕ್ಕೆ ಶುರುವಾಗಿದ್ದು. ಅಫ್ಕೋರ್ಸ್ ರೈಟಿಂಗ್ ಅಲ್ಲಿ ಡೆಪ್ತ್ ಇದ್ದಿದ್ರೆ ಟ್ರೀಟ್ಮೆಂಟ್ ಅಲ್ಲೂ ಆ ತೂಕ ಕಂಡಿರೋದು. ಬಟ್ ಎನಿವೇಸ್ ಟ್ರೈಲರ್ ಇಂಟ್ರೆಸ್ಟಿಂಗ್ ಅಂತ ಅನ್ಸಿ ಈ ತರದ ಪ್ರಯತ್ನಗಳು ನಿಮಗಿಷ್ಟ ಆಗತ್ತೆ ಅನ್ನೋದಾದ್ರೆ ಖಂಡಿತ ಹೋಗಿ ನೋಡಿ. ಫ್ಯಾಮಿಲಿ ಜೊತೆ ನೋಡೋದಕ್ಕೂ ಅಂತದ್ದೇನು ಸಮಸ್ಯೆ ಇಲ್ಲ. ಆದ್ರೆ ಹೇಳಿರೋ ನೆಗೆಟಿವ್ಗಳು ಕಾಟ ಕೊಡ್ಬೋದು. ಸೊ ಅದಕ್ಕೆ ಪ್ರಿಪೇರ್ ಆಗಿ ನೋಡಿ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.